ಇವತ್ತಿನ ಮ್ಯಾಚ್ ಸ್ಟಾರ್ಟ್ ಆಗುವ ಮುಂಚೆ ಲಾಸ್ಟ್ ಪ್ಲೇಸ್ ಅಲ್ಲಿ ಇದ್ದಂತಹ ಗುಜರಾತ್ ಜೈಂಟ್ಸ್ ಇವತ್ತು ಮ್ಯಾಚ್ ವಿನ್ ಆದ ಕೂಡಲೇ 2ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. UP ವಾರಿಯರ್ಸ್ ಲಾಸ್ಟ್ ಪ್ಲೇಸ್ಗೆ ಹೋಗಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. UP ವಾರಿಯರ್ಸ್ ಫಸ್ಟ್ 3 ಮ್ಯಾಚ್ ಅನ್ನು ಸೋತಿದ್ರು, ಮತ್ತೆ 2 ಮ್ಯಾಚ್ ಸತತ 2 ಮ್ಯಾಚ್ಗಳನ್ನು ಗೆದ್ದಿದ್ರು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ ವಿರುದ್ಧ. ಈಗ ಮುಂಬೈ ಇಂಡಿಯನ್ಸ್ ಅಲ್ವಲ್ಲ ಇವತ್ತು ಓಪನೆಂಟ್, ಅದಕ್ಕೆ ಮತ್ತೆ ಪುನಃ ನಾವು ಸೋಲ್ವಾ ಅಂತ ಅನ್ಕೊಂಡ್ರ ಅಂತ. ಒಟ್ಟು 6 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದು 4 ಮ್ಯಾಚ್ಗಳನ್ನು ಸೋತು UP ವಾರಿಯರ್ಸ್ ತಂಡ ವಾರಿಯರ್ಸ್ ಆಗಿ ಆಡದೆ ಲಾಸ್ಟ್ ಪ್ಲೇಸಲ್ಲಿ ಸದ್ಯಕ್ಕೆ ಉಂಟು. ಇನ್ನು 2 ಮ್ಯಾಚ್ ಅವ್ರ ಹತ್ರ ಇರೋದು. ಆ 2 ಮ್ಯಾಚ್ ಗೆದ್ರೆ ಅವರು ಪ್ಲೇ ಆಫಿಗೆ ಬರ್ಬೋದು. 1 ಮ್ಯಾಚ್ ಸೋತ್ರು ಕೂಡ ಟಾಟಾ ಬೈ ಬೈ ಟು WPL 2026. ಆನ್ ದಿ ಅದರ್ ಹ್ಯಾಂಡ್ ಗುಜರಾತ್ ಜೈಂಟ್ಸ್ ತನ್ನ ಮೊದಲ 2 ಮ್ಯಾಚ್ಗಳನ್ನು ಗೆದ್ದಿದ್ರು, ಭರ್ಜರಿಯಾಗಿ ಗೆದ್ದಿದ್ರು. ಸೂಪರ್ ಡೂಪರ್ ಗುರು ಅಂತ ಅನ್ಕೊಂಡದ್ದು. ಮತ್ತೆ 3 ಮ್ಯಾಚ್ಗಳನ್ನು ಹೀನಾಯವಾಗಿ ಸೋತಿದ್ರು. ಡಮ್ ಅಂತ 3ಕ್ಕೆ 3 ಸೋತು ಲಾಸ್ಟ್ ಪ್ಲೇಸಲ್ಲಿದ್ದರು. ಇವತ್ತು UP ವಾರಿಯರ್ಸ್ ಎದುರು 45 ರನ್ಗಳ ಭರ್ಜರಿ ಜಯ, ಬ್ಯಾಕ್ ಟು ವಿನ್ನಿಂಗ್ ಟ್ರ್ಯಾಕು. ಸೊ 6 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತು ಈಗ 2ನೇ ಪ್ಲೇಸಲ್ಲಿದ್ದಾರೆ. RCB 5ಕ್ಕೆ 5 ಗೆದ್ದು ಇವಾಗ ಏನು ಸದ್ಯಕ್ಕೆ ವಿರಾಜಮಾನರಾಗಿದ್ದೇವೆ ನಾವು ಮೊದಲ ಸ್ಥಾನದಲ್ಲಿ. ಈಗ 2ನೇ ಪ್ಲೇಸಿಗೆ ಹೊಡೆದಾಟ ನಡೀತಾ ಇರೋದು. ನಾಳೆ RCBದು ಮ್ಯಾಚ್ ಉಂಟು. ನಾಳೆ ಸಹ ವಿನ್ ಆದರೆ ಡೈರೆಕ್ಟ್ ಫೈನಲಿಗೆ ಸೆಲೆಕ್ಟ್ ಆಗ್ತಾರೆ RCB ವುಮೆನ್ಸ್ ತಂಡ. ಇವತ್ತು ನಡೆದದ್ದು ಲೋ ಸ್ಕೋರಿಂಗ್ ಮ್ಯಾಚ್. ಲೋ ಸ್ಕೋರಿಂಗ್ ಥ್ರಿಲ್ಲರ್ ಅಲ್ಲ, ಯಾಕಂತಂದರೆ ಥ್ರಿಲ್ಲು ಇರಲಿಲ್ಲ, ಗಿಲ್ಲು ಇರಲಿಲ್ಲ ಇದರಲ್ಲಿ. ಗಿಲ್ ಅಂತ ಇಲ್ವಲ್ಲ, ಆಬ್ವಿಯಸ್ಲಿ ಅವ್ರು T20 ಸ್ಕ್ವಾಡಲ್ಲೇ ಇಲ್ಲ. PJ ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಜೈಂಟ್ಸ್ ಹೊಡೆದದ್ದು 153 ರನ್. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಇದ್ದದ್ದು ನಮ್ಮ RCB ಅನ್ನು ನಾವು ದೊಡಮ ಅಂತ ಕರಿತಿದ್ದೇವಲ್ಲ, ಯಾರು ಸೋಫಿ ಡಿವೈನ್ ಅವರೊಂದು ಸೂಪರ್ ಆಗಿ 50 ರನ್ ಹೊಡೆದ್ರು. ನಾಟ್ ಔಟ್ 50 ರನ್ ನಾಟ್ ಔಟ್ ಆಗಿ ಉಳಿದ್ರು. ಅವರಿಗೆ ಇವತ್ತಿನ ಒಂದು ಬ್ಯಾಟಿಂಗ್ ಪೊಸಿಷನ್ ಏನಿದೆ ಅದು ಹೊಸ ಪೊಸಿಷನ್. ಅವರನ್ನು ಇವತ್ತು 3 ಡೌನಲ್ಲಿ ಕಳಿಸಿದ್ರು. 3 ವಿಕೆಟ್ ಹೋದ್ಮೇಲೆ ಬಾರಮ್ಮ, ಇವನ್ ಸ್ವಲ್ಪ ಬ್ಯಾಟಿಂಗ್ ಸ್ಥಿರತೆ ಕಾಯ್ದುಕೊಳ್ಬೇಕು, ನಾವು 3ಕ್ಕೆ 3 ಸೋತಿದ್ದೇವೆ, ನೀನು ಓಪನಿಂಗ್ ಬ್ಯಾಟರ್ ಆಗಿ ಬಂದು ಚಚ್ತಿ, ಅದಾದ್ಮೇಲೆ ಯಾರು ಇಲ್ವಲ್ಲಮ್ಮ ಅಂತ ಡಿಸೈಡ್ ಮಾಡಿ ಓಪನರ್ ಆಗಿ ಬರಬೇಡ, 3 ಡೌನಲ್ಲಿ ಬಾ ಅಂತ. ಓಪನರ್ ಇವತ್ತು ಬೆತ್ಮೂನಿ ಜೊತೆ ಓಪನಿಂಗ್ ಬಂದದ್ದು. ಇವತ್ತು ಹೊಸ ಪ್ಲೇಯರ್, ಅಂದರೆ ಇಷ್ಟು 5 ಮ್ಯಾಚ್ಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ವೈಟ್ ಹಾಜ್ ಅವರು ಓಪನರ್ ಆಗಿ ಬಂದರು. ಬಟ್ ಅವರೊಂದು ಚಿಕ್ಕದ ಇನ್ನಿಂಗ್ಸ್, 8 ಬಾಲಿಗೆ 14 ರನ್, 40 ಅಂತ ಹೇಳ್ಕೋದೆ, 8 ಬಾಲಿಗೆ 14 ರನ್ ಹೊಡೆದು ಔಟ್ ಆದರು. ಯಾರು ಅಂಥದ್ದೇನು ಹೇಳಿಕೊಳ್ಳುವಂತಹ ಒಂದು ಕಾಂಟ್ರಿಬ್ಯೂಷನ್ ಯಾರಿಂದನೂ ಇರಲಿಲ್ಲ. ಬೆತ್ಮೂನಿ ಅವರು 34 ಬಾಲಿಗೆ 38 ರನ್ ಹೊಡೆದ್ರು. ಆಶ್ಲಿ ಗಾರ್ಡನ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲ್ಲ, 5 ರನ್ ಔಟ್ ಆದದ್ದು. ಮೇಜರ್ ಕಾಂಟ್ರಿಬ್ಯೂಷನ್ ಯಾರು ಅಂತಂದರೆ ಸೋಫಿ ಡಿವೈನ್. ಅವರನ್ನು ಬಿಟ್ಟರೆ ಬೇರೆ ಯಾರ ಕಡೆಯಿಂದನೂ ಏನು ಅಂಥದ್ದೇನು ಹೇಳಿಕೊಳ್ಳುವಂತಹ ಕಾಂಟ್ರಿಬ್ಯೂಷನ್ ಇರಲಿಲ್ಲ. 153 ರನ್ ಹೊಡೆದ್ರು ಗುಜರಾತ್ ಜೈಂಟ್ಸ್. ಈ ಒಂದು WPL ಅಲ್ಲಿ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡಿದಂತಹ ಲೋಯೆಸ್ಟ್ ಟೋಟಲ್ ಇವತ್ತಿದೆ ಅಂತ, ಲೋಯೆಸ್ಟ್ ಟಾರ್ಗೆಟ್. ಯಾಕಂತಂದರೆ ಈ WPL ಅಲ್ಲಿ ಎಲ್ಲ ಒಂದು ಹೈ ಸ್ಕೋರಿಂಗ್ ಮ್ಯಾಚೇ ಬರ್ತಾ ಉಂಟು, ಅಥವಾ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡ್ತಾ ಇದ್ದಾರೆ. ಸೊ 153 ಹೊಡೆದಾಗ ಇದೊಂದು ಸ್ಕೋರ್ ನಾವು ಹೊಡಿತೇವೆ ಮಾರ್ರೆ ಅಂತ ಅಂದ್ಕೊಂಡಿರ್ಬೋದು UP ವಾರಿಯರ್ಸ್. ಬಟ್ ಇವರ ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ, ಇವರ ಚೇಸ್ ಸ್ಟಾರ್ಟ್ ಆದಾಗ ಅಯ್ಯಯ್ಯ ದೇವರೇ ಎಂಥದ್ದು ಇಲ್ಲ. 108 ರನ್ನಿಗೆ ಆಲ್ ಔಟ್, 17.3 ಓವರಿಗೆ 108 ರನ್ನಿಗೆ ಆಲ್ ಔಟ್ ಆಗಿ ಹೋದ್ರು. ಕಿರಣ್ ನವಗಿರೆ ಅವರಿಗೆ ಇನ್ನು ಎಷ್ಟು ಚಾನ್ಸ್ ಕೊಡ್ತಾರಂತ ಗೊತ್ತಿಲ್ಲ. ಡಿಸಾಸ್ಟರಸ್ WPL ಕಿರಣ್ ನವಗಿರೆ ಪಾಲಿಗೆ. ಇವತ್ತು ಹೇಳ್ಬೋದು ಇವತ್ತು ಅನ್ಲಕ್ಕಿ ಆಗಿದ್ರು ಬ್ರೋ ಅಂತ. ಏನಂತಂದರೆ ಅವರು ಎದುರಿಸಿದ ಮೊದಲ ಬಾಲೇ ಅವರು ಏನು ಮಾಡ್ಲಿಕ್ಕೆ ಹೋದ್ರು ಅಂದರೆ ಅದು ಲೆಗ್ ಸೈಡಿಗೆ ಹೋಯಿತು. ಕೀಪರ್ ಬೆತ್ಮುನಿ ಅವರು ಕರೆಕ್ಟಾಗಿ ಅದನ್ನು ಕಲೆಕ್ಟ್ ಮಾಡಲಿಲ್ಲ, ಬಾಲ್ ಕಲೆಕ್ಟ್ ಮಾಡಲಿಲ್ಲ. ಬಟ್ ಅವರ ಪ್ಯಾಡಿಗೆ ತಾಗಿ ವಿಕೆಟಿಗೆ ತಾಗಿತ್ತು. ವಿಕೆಟಿಗೆ ತಾಗಿದಾಗ ಕಿರಣ್ ನವಗಿರೆ ಕ್ರೀಸಲ್ಲೇ ಇಲ್ಲ. ಸೊ ಅದರ ಅರ್ಥ ಎಲ್ಲರ ಅಪ್ಪಿತಪ್ಪಿ ಬೆತ್ಮುನಿಯವರು ಅದನ್ನು ಹಿಡಿದಿದ್ರು ಕೂಡ, ಬಾಲನ್ನು ಹಿಡಿದಿದ್ರು ಸ್ಟಂಪ್ ಔಟ್ ಮಾಡ್ತಿದ್ರ ಅಂತ. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿಲ್ಲ ಅಂತ ನನಗೆ ಅನಿಸಿತು ಕಿರಣ್ ನವಗಿರೆ ಅವರಿಗೆ. ಇವತ್ತು ಕೂಡ 0 ಸುತ್ತಿದ್ರು. ಅದು ಇನ್ನು ಎಷ್ಟು 0 ಸುತ್ತಾರೆ ಅಂತ ಗೊತ್ತಿಲ್ಲ. ಇನ್ನು 2 ಮ್ಯಾಚಲ್ಲಿ ಅವರಿಗೆ ಆಡಿಸೋದು ಡೌಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಟ್ಲೀಸ್ಟ್ ಬ್ಯಾಟಿಂಗ್ ಆರ್ಡರ್ ಆದರೂ ಚೇಂಜ್ ಮಾಡಿ ಮಾರೆ, ಹರ್ಲಿನ್ ಡಿಯಾಲ್ ಅವ್ರನ್ನ ಓಪನರ್ ಆಗಿ ಕಳಿಸಿ ಏನೊಂದು ಟ್ರೈ ಮಾಡಿ. ಯಾಕಂದರೆ ಕಿರಣ್ ನವಗಿರೆ ಅವರಿಂದ ಏನು ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಆ್ಯಂಡ್ ಇವತ್ತು ಒಂದು ತಕ್ಕ ಮಟ್ಟಿಗೆ ಆಡಿದ್ದು ಅಂತಂದರೆ ಫೀಬಿ ಲಿಚ್ಫೀಲ್ಡ್ ಅವರು ಇದ್ದಾಗ ಏನೋ ಒಂದು 4 ಎಲ್ಲ ಬರ್ತಾ ಇತ್ತು. ಬಟ್ ಯಾವಾಗ ಅವರು ಔಟ್ ಆದರು ಅದಾದಮೇಲೆ ಏನೂ ಇಲ್ಲ. ಇವತ್ತು ಹರ್ಲಿನ್ ಡಿಯಾಲ್ ಕೂಡ ಭಾರಿ ಒದ್ದಾಡಿದ್ರಪ್ಪ. ಏನು ಸ್ಟ್ರೈಕ್ ರೊಟೇಷನ್ ಆಗ್ತಾ ಇರಲಿಲ್ಲ. 12 ಬಾಲ್ ಆಡಿ ಕೇವಲ 3 ರನ್ಗೆ ಔಟ್ ಆದರು. 11 ಬಾಲ್ ಆಡಿದ್ರು, ತಿಣುಕಾಡಿದ್ರು. ಅದಾದಮೇಲೆ ಗೊತ್ತಾಗ್ತಿತ್ತು ಫ್ರಸ್ಟ್ರೇಷನ್ ಆಗ್ತಾ ಇದೆ, ಈಗ ರನ್ ಬರ್ತಾ ಇಲ್ಲ ಅಂತ. ಸೊ
ಅಷ್ಟು ಅಂದರೆ 11 ಬಾಲಲ್ಲಿ 3 ರನ್ ಹೊಡೆದಾಗ ಈ ಸದ್ಯದಲ್ಲಿ ಈಗ ವಿಕೆಟ್ ಬರ್ಬೋದು ಅಂತ ಅಂದ್ಕೊಳ್ತಿದ್ರು. ಹಾಗೆ ಆಯಿತು. ದೊಡ್ಡ ಹೊಡೆತಕ್ಕೆ ಮುಂದಾಗಿ ಕ್ಯಾಚ್ ಕೊಟ್ಟು ಔಟ್ ಆದರು. ಗಾರ್ಡ್ನರ್ ಅವರು ಭಾರಿ ಒಳ್ಳೆ ಕ್ಯಾಚ್ ಹಿಡಿದ್ರು. ಆ್ಯಂಡ್ ಸೋಫಿ ಡಿವೈನ್ ಅವರಿದು ಇವತ್ತು ಚಿಂದಿ ಚಿತ್ರಾನ್ನ ಪರ್ಫಾರ್ಮೆನ್ಸ್. ಬ್ಯಾಟಿಂಗ್ ಮಾತ್ರ ಅಲ್ಲ, ಬೌಲಿಂಗಲ್ಲಿ 2 ವಿಕೆಟು, 1 ರನ್ಔಟು, ಎಲ್ಲ ಆಲ್ರೌಂಡರ್, ಟ್ರೂ ಆಲ್ರೌಂಡರ್ ಪರ್ಫಾರ್ಮೆನ್ಸ್, ಡಿವೈನ್ ಪರ್ಫಾರ್ಮೆನ್ಸ್. ರಾಜೇಶ್ವರಿ ಗಾಯಕ್ವಾಡ್ ಕೂಡ ಸೂಪರಾಗಿ ಬಾಲ್ ಹಾಕಿದ್ರು, ಅವರು 3 ವಿಕೆಟ್ ತೆಗೆದ್ರು. ಆ್ಯಂಡ್ ಈ ಕಡೆಯಿಂದ ದೀಪ್ತಿ ಶರ್ಮಾ ಅವರೇ, ನೀವು ನೋಡಿ ಅಷ್ಟು ಕೋಟಿಗೆ ಸೇಲ್ ಆಗಿದ್ರೆ, ಹೈಯೆಸ್ಟ್ ಈ ಒಂದು WPL ಆಕ್ಷನಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದೇ, ಜಾಸ್ತಿ ಮೊತ್ತಕ್ಕೆ ಸೇಲ್ ಆಗಿರೋದು ದೀಪ್ತಿ ಶರ್ಮಾ ಅವರು ದೀಪ ಉರಿಸ್ತಾ ಇಲ್ಲ, ಅಂದರೆ ದೀಪ ಆರಿಸ್ತಾ ಇದ್ದಾರೆ. ಈಗ UP ವಾರಿಯರ್ಸ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ದೀಪ್ತಿ ಶರ್ಮಾ ಅವರ ಮೇಲೆ. ಅವರ ಬ್ಯಾಟಿಂಗಿಂದ ಬತ್ತಳಿಕೆಯಲ್ಲಿ ರನ್ನೇ ಬರ್ತಾ ಇಲ್ಲ, ಬಿಲ್ಲು ಬಾಣವೇ ಇಲ್ವಾ UP ವಾರಿಯರ್ಸ್ ತಂಡದಲ್ಲಿ? ಏನು ಖಾಲಿಯಾಗಿದೆ ಅಂತ ಅನ್ನಿಸ್ತದೆ. ಯಾಕಂತಂದರೆ ಇವರದ್ದು ಬ್ಯಾಟಿಂಗಲ್ಲಿ ಎಲ್ಲಾರು ಮೆಗ್ಲಾನಿಂಗ್ ಮತ್ತು ಫೀಬಿ ಲಿಚ್ಫೀಲ್ಡ್ ಕ್ಲಿಕ್ ಆದರೆ ವಾವ್, ಅವರು ಕ್ಲಿಕ್ ಆಗಲಿಲ್ವಾ? ಮತ್ತು ಭಾರಿ ಕಷ್ಟ ಉಂಟು. ಲೋವರ್ ಆರ್ಡರ್ ಅಂತೂ ಅವರದ್ದು ಏನು ರನ್ ಬರ್ತಾ ಇಲ್ಲ UP ವಾರಿಯರ್ಸ್. ಇವತ್ತು ಟಾಪ್ ಆರ್ಡರ್ಸು ಇವತ್ತು ಪೂರ್ತಿ ಟೀಮೇ ಕೈ ಕೊಟ್ಟರು. ಯಾಕಂತಂದರೆ ಈಸಿಯಾಗಿ ಚೇಸ್ ಮಾಡ್ಬೋದಿತ್ತು. 154 ಚೇಸ್ ಮಾಡ್ತಾರೆ ಅಂತ ಅಂದ್ಕೊಂಡದ್ದು. ಬಟ್ 45 ರನ್ಗಳ ಹೀನಾಯ ಸೋಲು. ಈ ಒಂದು ಸೋಲಿನೊಂದಿಗೆ ಲಾಸ್ಟ್ ಪ್ಲೇಸಿಗೆ ತಳ್ಳಲ್ಪಟ್ಟಿದ್ದಾರೆ ಅಥವಾ ಎಸೆಯಲ್ಪಟ್ಟಿದ್ದಾರೆ, ದೂಡಲ್ಪಟ್ಟಿದ್ದಾರೆ, ಏನಾದರೂ ವರ್ಡ್ ನೀವೇ ತುಂಬಿಸ್ಕೊಳ್ಳಿ ಅಷ್ಟೇ. ಇದು ಬೋರ್ ಆಯ್ತು ನನಗೆ, ಟು ಬಿ ಆನೆಸ್ಟ್. ಈ ಮ್ಯಾಚ್ ನೋಡೋಕೆ ಅಯ್ಯಯ್ಯ ಬೇಗ ಮುಗಿಸಿ ಮ್ಯಾರ್ರೆ ಅಂತ ಅನ್ನಿಸ್ತಾಯಿತ್ತು, ಬೇಗ ಆಲ್ಔಟ್ ಆಗಿಬಿಡಲಿ ಅಂತ. ಆಲ್ಔಟೇ ಆದರು. ಪ್ಲೇಯರ್ ಆಫ್ ದ ಮ್ಯಾಚ್ ನನ್ನ ಪಾಲಿಗೆ ಸೋಫಿ ಡಿವೈನ್. ಮತ್ತೆ ಗೊತ್ತಿಲ್ಲ, ಗಾಯಕ್ವಾಡ್ ಅವರು 4 ಓವರಿಗೆ ಕೇವಲ 16 ರನ್ನಿಗೆ 3 ವಿಕೆಟ್ ತೆಗೆದಿದ್ದಾರೆ ಅಂತ ಅವರಿಗೂ ಕೊಡ್ಬೋದು. ಆ್ಯಂಡ್ ಬೈ ದ ವೇ, ಕಿರಣ್ ನವಗಿರಿ ಅವರು ವಿಚಿತ್ರವಾಗಿ ಔಟ್ ಆದಾಗೆ ಇವತ್ತು ಮೆಗ್ಲಾನಿಂಗ್ ಕೂಡ ಅದೇ ಥರದ ಒಂದು ವಿಚಿತ್ರವಾಗಿ ಅವರು ಔಟ್ ಆದರು. ಅವರ ಪ್ಯಾಡಿಗೆ ತಾಗಿ ಕಾಲು ಕೆಳಗಡೆಯಿಂದ ಹೇಗೋ ಬಂದು ವಿಕೆಟಿಗೆ ತಾಗಿತ್ತು ಬಾಲು. ಸೊ ಫಸ್ಟ್ 2 ವಿಕೆಟ್ ವಿಚಿತ್ರ ವಿಕೆಟ್ ಸಿಕ್ಕಿದ್ದು ಗುಜರಾತ್ ಜೈಂಟ್ಸ್ಗೆ, ಅಥವಾ ವಿಚಿತ್ರವಾಗಿ ವಿಕೆಟ್ ಹೋದದ್ದು UP ವಾರಿಯರ್ಸ್ ಬಾಲಿಗೆ. ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೆಕೆಂಡ್ T20 ಉಂಟು. ಆ್ಯಂಡ್ ನಾಳೆಯೇ ಇರೋದು RCBದು ಮ್ಯಾಚು. 1 ನಿಮಿಷ, ನಾನು ಹಾಗೆ ನೋಡಿಬಿಡ್ತೇನೆ ನಾಳೆ ಅಂತ ಅಂದ್ಕೊಂಡಿದ್ದೇನೆ. 24ಕ್ಕೆ ಇರೋದು, 24ಕ್ಕೆ ನಾ ಇಲ್ಲ, 25ಕ್ಕೆ ಬರ್ತದೆ ಆಯಿತಾ. ನೆಕ್ಸ್ಟ್ ವೀಡಿಯೋ RCBಯ ವೀಡಿಯೋ, RCBದು ಏನು ಜಾನ್ 24ಕ್ಕೆ ಉಂಟಲ್ಲ, ನಾನು 24ನೇ ತಾರೀಕು ಇಲ್ಲ, ನಾನು ಭಯಂಕರ ಬ್ಯುಸಿ ಇದ್ದೇನೆ. 25ಕ್ಕೆ ಬರ್ತದೆ ವೀಡಿಯೋ. ಸರಿಯಾಗಿದೆ, ಬರುವ. ನಮಸ್ಕಾರ.